ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ಇನ್ನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ತಡ ಮಾಡೋದು ಬೇಡ, ಆಟ ಶುರು ಮಾಡಿಬಿಡೋಣ. ಮೊದಲಿಗೆ ಸಿನಿ ಕ್ವಿಜ್ನಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಓಕೆ, ಎಲ್ಲರೂ ತುಂಬ ಕ್ಯೂರಿಯಸ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆಟ ಆಡೋದ್ರ ಬಗ್ಗೆ ಅಲ್ವಾ? ಸೊ ಆಟ ಆಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಊರು ಯಾವುದು, ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಹೆಸರೇನು, ಏನು ಮಾಡ್ತಾ ಇದ್ದೀರಾ ಅದೆಲ್ಲ ತಿಳ್ಕೊಳ್ಳೋಣ. ಯಾಕೆಂದರೆ ನಮಗೆ ಮತ್ತು ನಮ್ಮ ವೀಕ್ಷಕರಿಗೆ ಅದು ಯಾವುದು ಕೂಡ ಗೊತ್ತಿಲ್ಲ. ಸೊ ಅದೆಲ್ಲದೂ ಕೂಡ ತಿಳಿಸ್ಕೊಡಿ. ಮೊದಲಿಗೆ ಖುಷಿ ಕುಟುಂಬ, ನಿಮ್ಮಿಂದ ಪ್ರಾರಂಭ ಮಾಡೋಣ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಸಿದ್ದೇಶ್ ಚಂದ್ರ ಪಂಡಾರನಹಳ್ಳಿ, ಶ್ರೀ ಬಾಲಾಜಿ ಪದವಿ ಕಾಲೇಜು ಹಾಗೂ BA ಸಂಜೆ ಪದವಿ ಕಾಲೇಜಿನಲ್ಲಿ ಇತಿಹಾಸದ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವರು ನನ್ನ ತಂಗಿ ಚೈತ್ರ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮತ್ತೊಬ್ಬ ತಂಗಿ ಮಮತಾ ಗೃಹಿಣಿ ಆಗಿದ್ದಾರೆ. ಅವರು ನಮ್ಮ ಭಾವ IT ಕಂಪನಿಯಲ್ಲಿ HR ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ತಂಗಿ ಮಗು ಖುಷಿರಾ. ಯಾರೋ ಲಿಟಲ್ ಗೆಸ್ಟ್ ಇದ್ದಂಗಿದ್ದಾರೆ ಈ ಕಾರ್ಯಕ್ರಮಕ್ಕೆ. ನಾವೆಲ್ಲ ಬೆಂಗಳೂರಿನ ಸುಂಕದಕಟ್ಟೆಯಿಂದ ಬಂದಿದ್ದೇವೆ. ಓಕೆ, ಹೆಸರು ಖುಷಿ, ಸೊ ಅದಕ್ಕೆ ಖುಷಿ ಕುಟುಂಬ ಅಂತ ಇಟ್ಕೊಂಡಿದ್ದಾರೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ, ಖುಷಿಯಾಗಿ ಆಟಾಡಿ ಖುಷಿಯಾಗಿ ವಿನ್ನರ್ ಆಗಿ ಹೋಗಿ. ಓಕೆ, ಇನ್ನು ನೆಕ್ಸ್ಟ್ ಜೇನುಗೂಡು ಕುಟುಂಬ ನಿಮ್ಮ ಪರಿಚಯ ಮಾಡಿಕೊಡಿ. ಖಂಡಿತ. ಕನ್ನಡ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಮತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಜೇನುಗೂಡು ಕುಟುಂಬದ ವತಿಯಿಂದ ಭವ್ಯವಾಗಿರ್ತಕ್ಕಂಥ ಸ್ವಾಗತ, ಜೊತೆಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತಾ, ನಾನು ಮೂಲತಃ ಕೋಟೆನಾಡು ಚಿತ್ರದುರ್ಗ ಚಳ್ಳಕೆರೆಯವನು. ಇಲ್ಲಿ ಬೆಂಗಳೂರಿನಲ್ಲಿ 24 ವರ್ಷಗಳ ಕಾಲ ವಿವಿಧ ವಿಭಾಗದಲ್ಲಿ ಗ್ರಂಥಾಲಯದ ಗ್ರಂಥಪಾಲಕನಾಗಿ, ಸಹಾಯಕ ಗ್ರಂಥಪಾಲಕನಾಗಿ, ಗ್ರಂಥಾಲಯ ಸಹಾಯಕನಾಗಿ ಹೀಗೆ ಕಾರ್ಯನಿರ್ವಹಿಸಿ BGS ಕ್ಲಿನಿಕಲ್ ಹಾಸ್ಪಿಟ್ಲಲ್ಲಿ ನಾನು ಲೈಬ್ರರಿಯನ್ ಆಗಿ ನಿವೃತ್ತಿಯಾಗಿದ್ದೀನಿ. ಜೊತೆಗೆ ಆರ್ಟಿಸ್ಟು, ಕಲಾವಿದ. ಹಾಗಾಗಿ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರು ಒಂದೇ ಕುಟುಂಬ, ಜೇನುಗೂಡು ಕುಟುಂಬದಲ್ಲಿ ನನ್ನೊಟ್ಟಿಗೆ ನನ್ನ ಜೊತೆಯಲ್ಲಿ ಹಲವಾರು ಸಿನಿಮಾಗಳಲ್ಲಿ ಮತ್ತು ಈಗಲೂ ಕೂಡ ನಾಟಕಗಳಲ್ಲಿ ಅಭಿನಯಿಸ್ತಾ ಇರತಕ್ಕಂಥ ಶ್ರೀಮತಿ ಧನಲಕ್ಷ್ಮಿ R ಅವರು, ಅದರ ಜೊತೆಗೆ ಗೀತಾ MN ಹಾಗೂ ರಾಮಕೃಷ್ಣ C, ಇವರೆಲ್ಲರೂ ನಮ್ಮ ನೆರೆಹೊರೆ. ಅಂದರೆ ನಾವು ಇರ್ತಕ್ಕಂಥ ನಾಗರಬಾವಿ, ಅಲ್ಲಿ ಗೊರಗುಂಟೆ ಪಾಳ್ಯದ ಸಮೀಪದಲ್ಲಿರ್ತಕ್ಕಂಥವ್ರು. ಹೀಗೆ ಕೌಟುಂಬಿಕವಾಗಿಯೂ ಕೂಡ ಆಗಾಗ ಭೇಟಿ ಹಾಕ್ತಾ ಇರ್ತೇವೆ. ಇವತ್ತು ಅನಿರೀಕ್ಷಿತವಾಗಿ ಇಲ್ಲಿ ಸೇರಿರ್ತಕ್ಕಂಥದ್ದೇ ನಮ್ಮ ಒಂದು ಅದೃಷ್ಟ ಮತ್ತು ಒಂದು ಸುಕೃತವಾಗಿರ್ತಕ್ಕಂಥ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಓಕೆ, ಹಾಗಾಗಿ ಜೇನುಗೂಡು ಥರ ಎಲ್ಲರೂ ಒಟ್ಟಾಗಿದ್ದೀರಾ, ಒಟ್ಟಾಗಿ ಆಟ ಆಡ್ತೀರಾ ಅಂತ ಹೇಳಿ. ಓಕೆ ಸರ್, ಆಲ್ ದ ಬೆಸ್ಟ್. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರೋದು ಧನ್ಯವಾದಗಳು. ಚೆನ್ನಾಗಿ ಆಟ ಆಡಿ, ಆಯಿತಾ? ಖಂಡಿತ. ಇನ್ನು ನೆಕ್ಸ್ಟ್ ವಸುದೈವ ಕುಟುಂಬ, ಹೆಸರು ತುಂಬ ಚೆನ್ನಾಗಿದೆ ಅಲ್ವಾ? ಓಕೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ವಸುದೈವ ಕುಟುಂಬ ಅಂದರೆ ಇಡೀ ಪ್ರಪಂಚ ವಸುದೈವ ಕುಟುಂಬಕಂ ಆ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ಹೆಸರಿಟ್ಟಿವಿ. ನನ್ನ ಹೆಸರು ವಿಂದ್ಯಾ ಕಶ್ಯಪ್ ಅಂತ. ಓಕೆ, ನಾನು ಫ್ರೀಲಾನ್ಸ್ ಆ್ಯಂಕರು. ಇವರು ನನ್ನ ಹಸ್ಬೆಂಡು ದರ್ಶನ್ ಆರಾಧ್ಯ, ಅವರು ಜರ್ನಲಿಸ್ಟು. ಅವ್ರು ನನ್ನ ಚಿಕ್ಕಪ್ಪ ಸತೀಶ್, ಅವರು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರು ನನ್ನ ಚಿಕ್ಕಮ್ಮ ಲೀಲಾ, ಅವರು ಗೃಹಿಣಿಯಾಗಿದ್ದಾರೆ. ನಾವು ಬಸವೇಶ್ವರ ನಗರದಿಂದ ಬಂದಿದ್ದೀವಿ. ಓಕೆ, ಫೈನ್, ತುಂಬ ಖುಷಿ ಆಯಿತು. ವಸುದೈವ ಕುಟುಂಬ ಮುಂದೆ ಜಗದ್ಗುರು. ಬಟ್ ಇಲ್ಲಿ ಆಟ ಅಂದರೆ ಆಟನೇ, ಹೌದಲ್ವಾ? ಒಂದೇ ಅಂತೇಳಿ ರೆಡಿ ಇದ್ದೀವಿ. ಓಕೆ, ತುಂಬ ಖುಷಿ. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಇನ್ನು ರಾಗಲಹರಿ ಕುಟುಂಬ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಪಾರ್ವತಿ, ನಾವೆಲ್ಲರೂ ಸಹೋದರಿಯರು, ಬೆಂಗಳೂರಿಂದ ಬಂದಿದ್ದೀವಿ. ಓಕೆ, ಆಮೇಲೆ ಇವ್ರ ಹೆಸರು ಜಯಂತಿ ಅಂಥೇಳಿ, ಡಿ ಜಯಂತಿ. ಇವರು ಶೋಭಾ, ಆಮೇಲೆ ಅವರು P ಭವಾನಿ ಅಂಥೇಳಿ. ಓಕೆ, ತುಂಬ ಎಲ್ಲ ಮಾತಾಡ್ಕೊಂಡೇ ಬಂದಿದ್ದೀರಾ ಅನ್ಸುತ್ತೆ. ಎಲ್ಲರೂ ಸೇಮ್ ಚುಡಿದಾರನೇ ಹಾಕೊಂಡು ಬಂದಿದ್ದೀರಾ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ. ಏನು ಕತೆ? ಸೊ ಎಲ್ಲರೂ ಆಟ ಆಡೋದಕ್ಕೆ ರೆಡಿ ಆಗಿದ್ದೀರಾ ಈಗ? ಎಲ್ಲರೂ ಮೊದಲನೇ ರೌಂಡ್ಗೆ ರೆಡಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಮೊದಲನೇ ಸುತ್ತು ಅದಲ್ ಬದಲ್. ಖುಷಿ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡು, ಟಿ, ಡು, ಶೇ, ಮಾ, ನೋ, ಮಾ, ತ, ಪ್ರೀ. ಸೊ ಇದು ಸಿನಿಮಾದ ಹೆಸರಾಗಿರುತ್ತೆ. ಪ್ರೀತಿ ಮಾಡು ತಮಾಷೆ ನೋಡು. ಪ್ರೀತಿ ಮಾಡು ತಮಾಷೆ ನೋಡು. ಓಕೆ, ಪ್ರೀತಿ ಮಾಡು ತಮಾಷೆ ನೋಡು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಓಕೆ, ಇನ್ನು ಎರಡನೇ ಪ್ರಶ್ನೆ ಹೋಗೋಣವಾ? ಓಕೆ, ಅದಲ್ ಬದಲ್ನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೆ, ತೆ, ಗೆ, ಬಾ, ದೆ, ಸ, ಲಿ, ಹೋ, ಯ, ಜೋ. ಇದು ಹಾಡಿನ ಸಾಲಾಗಿರುತ್ತೆ. ತುಂಬಾನೇ ಸುಲಭ ಇದೆ.
ಸಮಯ ಮುಗ್ದಿದೆ. ಸುಳಿ ತಗೊಳ್ಳೋಣ ಒಂದು. ಓಕೆ, ಸೊ ಮೊದಲನೇ ಸುಳಿವು ನಾನಿನ್ನ ಬಿಡಲಾರೆ ಸಿನಿಮಾದ ಹಾಡು. ಇನ್ನು ಎರಡನೇ ಸುಳಿವು SPB ಮತ್ತು ಜಾನಕಿ ಈ ಗೀತೆಯನ್ನು ಹಾಡಿತು. ಹೊಸ ಬಾಳಿನ ಜೊತೆಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಬೇರೆ ಯಾರಾದ್ರೂ ಉತ್ತರ ಹೇಳ್ತೀರಾ? ಓಕೆ, ಹೊಸ ಬಾಳಿಗೆ ನೀ ಜೊತೆಯಾದೆ ಅಂತ ಹೇಳಿ ಬೇರೆ ತಂಡದವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಓಕೆ, ಉತ್ತರ ಸರಿಯಾಗಿದೆ. ಓಕೆ, ಮೂರನೇ ಪ್ರಶ್ನೆ ಹೋಗೋಣ. ಓಕೆ, ಅದಲ್ ಬದಲ್ನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಶೇ ಪ ಸೋ ಟ ಮ ಕ ಖ ವೆಂ. ಇದು ವ್ಯಕ್ತಿಯ ಹೆಸರಾಗಿರುತ್ತೆ. ಅವರ ಊರಾಗಿರ್ಬೋದು ಅಥವಾ ಇನ್ಶಿಯಲ್ ಆಗಿರ್ಬೋದು, ಅದೆಲ್ಲದೂ ಕೂಡ. ವೆಂಕಟಪ್ಪ ಸೋಮಶೇಖರ್. ವೆಂಕಟಪ್ಪ ಸೋಮಶೇಖರ್. ವೆಂಕಟಪ್ಪ ಸೋಮಶೇಖರ್. ಓಕೆ, ವೆಂಕಟಪ್ಪ ಸೋಮಶೇಖರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ನೋಡೋಣ ಸರಿಯಾಗಿದೆಯಾ ಅಂತೇಳಿ. ಉತ್ತರ ಸರಿಯಾಗಿ ಕೊಟ್ಟಿದ್ದೀರಾ. ಓಕೆ, 3 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನು ನಿಮ್ಮ ಕುಟುಂಬ ಪಡೆದಿದೆ. ಓಕೆ, ಆಲ್ ದ ಬೆಸ್ಟ್. ಓಕೆ, ನೀವು ಜೇನುಗೂಡು ಕುಟುಂಬ, ನೀವು ರೆಡಿ ಇದ್ದೀರಾ? ಸೊ ಹೇಗನ್ಸ್ತು ಅವ್ರ ಆಟ ನೋಡಿ? ನೀವು ಕಾನ್ಫಿಡೆಂಟ್ ಆಗಿ ಆಡ್ತೀರಾ, ಹೇಳ್ತೀರಾ ಎಲ್ಲೋದು ಅಂತ ಅನ್ಸಿದೆ. ಓಕೆನಾ? ಜೋಶ್ ಬರಲಿ. ಓಕೆ ಓಕೆ, ಜೇನುಗೂಡು ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ್ರೀ ರು ರು ಮ ವೇ ಭೌ ವರ್ ದ್ರ ಘ ಸ ರ ಗು ನೆ ಕ. ಗುರು ರಾಘವೇಂದ್ರ, ಸಾರ್ವಭೌಮ ಗುರು ರಾಘವೇಂದ್ರ. ನೋಡಿ, ಅಕ್ಷರಗಳು ಇದೆ. ಇನ್ನು ಚಿತ್ರದ ಹೆಸರು ಇದು. ಸಾರ್ವಭೌಮ ಗುರು ರಾಘವೇಂದ್ರ. ಸಾರ್ವಭೌಮ ಗುರು ರಾಘವೇಂದ್ರ. ಓಕೆನಾ? ಇನ್ನೂ ಪದಗಳು ಇದೆ ನೋಡಿ, ಅಲ್ಲಿ ಬಿಟ್ಟಿದ್ದೀರಾ, ಇನ್ನು ಅಕ್ಷರಗಳನ್ನ ಬಿಟ್ಟಿದ್ದೀರಾ. ಸಾರ್ವಭೌಮ ಗುರು. ಓಕೆ, ಸಮಯ ಮುಗಿದಿದೆ. ಮೊದಲನೇ ಸುಳಿವು ನೋಡೋಣ. ಮೊದಲನೇ ಸುಳಿವು ಹುಣಸೂರು ಕೃಷ್ಣಮೂರ್ತಿ ನಿರ್ದೇಶನದ ಸಿನಿಮಾ. ಓಕೆ, ಎರಡನೇ ಸುಳಿವು ತಗೊಳ್ಳೋಣ. ಎರಡನೇ ಸುಳಿವು ರಾಜೇಶ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಸ್ವಲ್ಪ ಹತ್ರದಲ್ಲೇ ಇದ್ದೀರಾ ಆನ್ಸರ್ಗೆ. ಒಂಚೂರು ಅಕ್ಷರಗಳನ್ನ ಬಿಟ್ಟಿದ್ದೀರಾ ನೋಡಿ. ಸಾರ್ವಭೌಮ. ಓಕೆ, ಹೇಳಿ ಹೇಳಿ ಹೇಳಿ. ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮ. ಓಕೆ, ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಕರುಣೆ. ತಪ್ಪಾಗಿದೆ ಉತ್ತರ ನೀವು ಕೊಟ್ಟಿದ್ದು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಓಕೆ, ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವೇ ಬಿ ಲಿ ಹೂ ಗು ವಾ ಲ ನ ಹಾಡಿದ ಸಾಲಿದು. ನಲಿವ ಗುಲಾಬಿ. ನಲಿವ ಗುಲಾಬಿ ಹೂವೆ. ಓಕೆ, ನಲಿವ ಗುಲಾಬಿ ಹೂವೆ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಉತ್ತರ ಸರಿಯಾಗಿದೆ. ಇಷ್ಟೇ, ಪ್ರಯತ್ನ ಪಟ್ಬಿಟ್ರೆ ಮುಗಿತು, ಸರಿಯಾದ ಉತ್ತರ ಬಂದ್ಬಿಡುತ್ತೆ. ಓಕೆ, ಹಾಗಿದ್ರೆ ಮೂರನೇ ಪ್ರಶ್ನೆಗೆ ರೆಡಿ. ಓಕೆ, ಅದಲ್ ಬದಲ್ನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯ ರ ಸ ಲ ವ ನಿ ಗ ಶ್ರೀ ಡು ನ ಕ ತ ಭ ನ. ವ್ಯಕ್ತಿಯ ಹೆಸರಿದು. ಅವರ ಇನಿಷಿಯಲ್ ಆಗಿರ್ಬೋದು ಅಥವಾ ಊರಾಗಿರ್ಬೋದು, ಅದೆಲ್ಲದೂ ಕೂಡ ಇದರಲ್ಲಿದೆ. ಶ್ರೀನಿವಾಸಯ್ಯ. ಶ್ರೀನಿವಾಸಯ್ಯ. ಸಮಯ ಮುಗಿದಿದೆ. ಸುಳಿವು ತಗೊಳ್ಳೋಣ. ಒಂದನೇದು ಸುಳಿವು
ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರು. ಇನ್ನು ಎರಡನೇ ಸುಳಿವು, ಇವರು ಇಡೀ ಕುಟುಂಬ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅಂದ್ರೆ ಇವರ ಇಡೀ ಕುಟುಂಬ ಏನಿದೆ ರಂಗಭೂಮಿಯಲ್ಲಿ ಸೇವೆ ನಾಗಭರಣ, ಸಲ್ಲಿಸಿದ್ದಾರೆ. ಶ್ರೀನಿವಾಸಯ್ಯ ನಾಗಭರಣ ಅಂತ ಅಂದ್ಕೊಂಡಿದ್ದೀನಿ ಮೇಡಮ್. ಓಕೆ, ಶ್ರೀನಿವಾಸಯ್ಯ ನಾಗಾಭರಣ. ಓಕೆ, ಶ್ರೀನಿವಾಸಯ್ಯ ನಾಗಾಭರಣ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ತಲಕಾಡು ಶ್ರೀನಿವಾಸಯ್ಯ ನಾಗಾಭರಣ, TS ನಾಗಾಭರಣ ಅವರ ಪೂರ್ಣ ನಾಮಧೇಯ. TS ನಾಗಾಭರಣ, ತಲಕಾಡು ಶ್ರೀನಿವಾಸಯ್ಯ ನಾಗಾಭರಣ ಅಂತ ಕೊಡಬೇಕಾಯ್ತು, ಬಟ್ ಉತ್ತರ ತಪ್ಪಾಗಿದೆ. ನಾಗಾಭರಣ ಅಂತ ಹೇಳಿದೀವಿ. ಬಟ್ ಸರಿಯಾದ ಉತ್ತರ ಅದಿಷ್ಟು ಅದು. ಓಕೆ, ಇನ್ನು 3 ಪ್ರಶ್ನೆಯಲ್ಲಿ 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನು ನಿಮ್ಮ ತಂಡ ಗಳಿಸಿದೆ. ಓಕೆ, ಇನ್ನು ರೌಂಡ್ಸ್ ಇದೆ. ಓಕೆ, ಇನ್ನು ವಸುದೈವ ಕುಟುಂಬ. ಸೊ ಫುಲ್ ಜೋಶ್ ಆಗಿದ್ದೀರಾ, ರೆಡಿ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಅಲ್ವಾ? ಯಾವಾಗ ನಮಗೆ ಪ್ರಶ್ನೆ ಬರುತ್ತೆ, ನಾವು ಯಾವಾಗ ಆಟಾಡ್ತೀವಿ, ಏನ್ ಬರುತ್ತೆ ಅಂತ ಹೇಳಿ. ಓಕೆ, ಹಾಗಿದ್ರೆ ವಸುದೈವ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ನಂ ಅ ನು ಜ ಜ ಧ ನಂ ಭಂ. ಜನ್ಮ ಜನ್ಮದ ಅನುಬಂಧ. ಜನ್ಮ ಜನ್ಮದ ಅನುಬಂಧ ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಅದಲ್ ಬದಲ್ನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯ ಮೇ ಡು ರಿ ಲು ಸಿ ಓ ಕಂ. ಒಲುಮೆ ಸಿರಿಯ ಕಂಡು ಹಾಗೆ ಹೇಳ್ಬಿಡ್ಬೋದಲ್ಲ. ಒಲುಮೆ ಸಿರಿಯ ಕಂಡು ಬಯಕೆ ಸಿಹಿಯ ಉಂಡು ಪ್ರೀತಿ ಮಾತಾಡಿದೆ ಬಾಳು ರಂಗಾಗಿದೆ. ಖುಷಿಯಾಗಿದ್ದಾರೆ. ಓಕೆ, ನೋಡೋಣ ಆನ್ಸರ್ ಏನಾಗಿದೆ ಅಂತ ಹೇಳಿ. ಒಲುಮೆ ಸಿರಿಯ ಕಂಡು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಓಕೆ, ಇನ್ನು 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ್ರ ವ ಚಂ ರ ಳ ಮ ತ ಮ ಐ ಯ ರ ಶಿ. ವ್ಯಕ್ತಿಯ ಹೆಸರು. ಶಿವರಾಮಚಂದ್ರ ಐತಾಳ್. ಓಕೆ, ಶಿವರಾಮಚಂದ್ರ ಐತಾಳ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಶಿವರಾಮಯ್ಯ ರಾಮಚಂದ್ರ ಐತಾಳ್. ಸ್ವಲ್ಪ ಮಿಸ್ಟೇಕ್ ಆಯ್ತು ಅಷ್ಟೇ. ಓಕೆ, ಸೊ ಇನ್ನು ಇದೇ ಆಟ, ಫಸ್ಟ್ ರೌಂಡ್ ಅಷ್ಟೇ. ಓಕೆ, 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ನೀವು. 3 ಪ್ರಶ್ನೆಯಲ್ಲಿ 40 ಅಂಕವನ್ನ ನಿಮ್ಮ ಕುಟುಂಬ ಗಳಿಸಿದೆ. ಸೊ ಆಲ್ ದ ಬೆಸ್ಟ್ ನೆಕ್ಸ್ಟ್ ರೌಂಡ್ಗೆ. ಓಕೆ, ಇನ್ನು 4ನೇ ಕುಟುಂಬ. ಇಷ್ಟು ಕುಟುಂಬಗಳ ಆಟವನ್ನು ನೋಡಿ ನೀವು ಭರ್ಜರಿ ರೆಡಿ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಓಕೆನಾ ಮೇಡಮ್? ಕೇಳೋದ ಪ್ರಶ್ನೆನಾ? ಓಕೆ, ರಾಗಲಹರಿ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತಿ ದ ಟ ಬಂ ಕೆ ನ ಪ ಯ ಪ ರು. ಪಟ್ಟಣಕ್ಕೆ ಬಂದ ಪತ್ನಿಯರು. ಪಟ್ಟಣಕ್ಕೆ ಬಂದ ಪತ್ನಿಯರು. ಓಕೆ, ಪಟ್ಟಣಕ್ಕೆ ಬಂದ ಪತ್ನಿಯರು ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ನಾನು ಹೇಳ್ದೆ ಇವ್ರು ಮೂವರ್ದು ನೋಡ್ಬಿಟ್ಟು ನೀವು ರೆಡಿ ಆಗ್ಬಿಟ್ಟಿದ್ದೀರಾ ಅಂತ ಹೇಳಿ. ಇಷ್ಟು ಬೇಗ ಉತ್ತರ ಕೊಟ್ಟಿದ್ದೀರಾ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣವಾ? ರೆಡಿ ಇದ್ದೀರಲ್ವಾ? ಓಕೆ, ಹಾಗಿದ್ರೆ ಅದಲ್ ಬದಲ್ನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲ ಡೋ ಚಂ ತೇ ನ ಮ ನಿ ದ. ಗೀತೆಯ ಸಾಲಿದು. ಓಕೆ, ಸಮಯ ಮುಗಿದಿದೆ. ಮೊದಲನೇ ಸುಳಿವು ನಿಮಗೆ. ಸೊ ಮೊದಲನೇ ಸುಳಿವು ವಸಂತ ಗೀತಾ ಸಿನಿಮಾದ ಹಾಡು. ಇನ್ನು 2ನೇ ಸುಳಿವು ಪುನೀತ್ ರಾಜ್ಕುಮಾರ್ ಈ ಹಾಡಿನಲ್ಲಿ ಇದ್ದಾರೆ. ನೀನಾಡೋ ಮಾತು ಚಂದ. ನೀನಾಡೋ ಮಾತು ಚಂದ. ಓಕೆ, ನೀನಾಡೋ ಮಾತು ಚಂದ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ.
ನೀನ್ ಆಡೋ ಮಾತೆಲ್ಲ ಚಂದ. ಜಸ್ಟ್ ಪರವಾಗಿಲ್ಲ, ಕರೆಕ್ಟಾಗೇ ಇದೆ ಅಂತ ಅನ್ಕೊಳ್ಳೋಣ. ಓಕೆನಾ? ಓಕೆ, ಇನ್ನು ಮೂರನೇ ಪ್ರಶ್ನೆ ರೆಡಿ ಇದ್ದೀರಾ? ಹೋಗೋಣ. ಇನ್ನು ಅದಲ್ ಬದಲ್ನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲಿ ಲಿ ವಾ ಶ ರ ವೈ ಸ ಗ ವ್ಯಕ್ತಿಯ ಹೆಸರಿದು, ಅವರ ಸರ್ನೇಮ್ ಆಗಿರ್ಬೋದು ಅಥವಾ ವೈಶಾಲಿ ಕಾಸರವಳ್ಳಿ. ವೈಶಾಲಿ ಕಾಸರವಳ್ಳಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ನೋಡೋಣ. ಉತ್ತರ ಸರಿಯಾಗಿದೆ. 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಆದರೆ ಒಂದು ಪ್ರಶ್ನೆಯಲ್ಲಿ ಒಂದಕ್ಕೆ ಸುಳಿವು ತಗೊಂಡು ಉತ್ತರವನ್ನು ಕೊಟ್ಟಿದ್ದೀರಾ. ಹಾಗಾಗಿ 50 ಅಂಕವನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆ, ಈಗ ಎಲ್ಲರೂ 2ನೇ ರೌಂಡ್ಗೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಳ್ತೀನಿ ಅಲ್ವಾ? ಸೊ 2ನೇ ರೌಂಡ್ಗೆ ಹೋಗೋದಕ್ಕೂ ಮುಂಚೆ ಈ ಕಡೆಯಿಂದ ಏನೋ ಹಾಡು ಹೇಳ್ತೀನಿ ಅಂತ ಕೇಳಿಸ್ತಾ ಇತ್ತು. ಓಕೆ, ಸೊ ಓಕೆ, ಒಂದು ಹಾಡು ಬಂದ್ಬಿಡ್ಲಿ ನಿಮ್ಮ ಕಡೆಯಿಂದ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಸೂಪರ್, ನೈಸ್. 2ನೇ ರೌಂಡಿಗೆ ಹೋಗೋದಕ್ಕೆ ಒಂಥರ ಎನರ್ಜಿ ಬಂದಂಗೆ ಆಯ್ತು ಎಲ್ಲರಿಗೂ. ಏನೇ ಆಗಲಿ ಆಟ ಮುಂದುವರಿಬೇಕು ಅಂತೇಳಿ ಅಲ್ವಾ? ಸೊ ಸೆಕೆಂಡ್ ರೌಂಡಿಗೆ ಹೋಗೋಣ. ಎಲ್ಲರೂ ರೆಡಿ ಇದ್ದೀರಾ 2ನೇ ರೌಂಡಿಗೆ? ಓಕೆ, 2ನೇ ಸುತ್ತು ನಕ್ಷತ್ರ. ಮೊದಲನೇದಾಗಿ ಖುಷಿ ಕುಟುಂಬ ರೆಡಿ ಇದ್ದೀರಾ? ಸೊ ಆಟ ಆಡಿ ನೋಡೋಣ ಯಾರು ಬರ್ತಾರೆ ನಿಮಗೆ ಅಂತ ಹೇಳಿ. ಖುಷಿ ಎಲ್ಲ ತಗೊಂಡ್ರೆ ತುಂಬಾ ಕಷ್ಟ ಚಾಕ್ಲೇಟ್ಸ್ ಎಲ್ಲ ಇದು. ಓಕೆ, ನಿಮಗೆ ಬಂದಿರುವಂತಹ ಆಕ್ಟರ್ಸ್ ಶ್ವೇತಾ ಶ್ರೀವಾತ್ಸವ್. ಖುಷಿ ಕುಟುಂಬಕ್ಕೆ ಶ್ವೇತಾ ಶ್ರೀವಾತ್ಸವ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ್ವೇತಾ ಶ್ರೀವಾತ್ಸವ್ ಸಿನಿಮಾ ರಂಗ ಪ್ರವೇಶ ಮಾಡಿದ್ದು ಯಾವ ವರ್ಷ? ಮೊದಲನೇ ಆಪ್ಷನ್ 2012, ಇನ್ನು ಎರಡನೇ ಆಪ್ಷನ್ 2006. 2012. 2012. ಓಕೆ, 2012 ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? 2006 ಸರಿಯಾದ ಉತ್ತರ. ಇನ್ನು ಮುಖಾಮುಖಿ ಸಿನಿಮಾ ಮೂಲಕ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ಓಕೆ, ಇನ್ನು 2ನೇ ಪ್ರಶ್ನೆ ಹೋಗೋಣ. ಖುಷಿ ಕುಟುಂಬ. ಓಕೆ, ರೆಡಿ ಇದ್ದೀರಾ? ಓಕೆ, 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ್ವೇತಾ ನಾಯಕಿಯಾಗಿ ನಟಿಸಿದ ಮೊದಲ ಸಿನಿಮಾಗೆ ನಾಯಕ ಯಾರು? ಮೊದಲನೇ ಆಪ್ಷನ್ ಗುರುನಂದನ್, ಇನ್ನು 2ನೇ ಆಪ್ಷನ್ ರಕ್ಷಿತ್ ಶೆಟ್ಟಿ. ಗುರುನಂದನ್. ಗುರುನಂದನ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ನೋಡೋಣ. ಉತ್ತರ ಸರಿಯಾಗಿದೆ. ಸೈಬರ್ ಯುಗದೋಳ್ ನವಯುವ ಮಧುರ ಪ್ರೇಮ ಕಾವ್ಯಂ ಇದು ಶ್ವೇತಾ ಶ್ರೀವಾತ್ಸವ್ ನಾಯಕಿಯಾಗಿ ನಟಿಸಿದ ಮೊದಲ ಸಿನಿಮಾ. ಓಕೆ ಓಕೆ ಖುಷಿ, 3ನೇ ಪ್ರಶ್ನೆಗೆ ರೆಡಿ? ಹೋಗೋಣ. ಓಕೆ, ಇನ್ನು 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಟ ಪ್ರೇಮ್ ಜೊತೆ ಈ ಕೆಳಗಿನ ಯಾವ ಚಿತ್ರದಲ್ಲಿ ಶ್ವೇತಾ ನಟಿಸಿದ್ದಾರೆ? ಮೊದಲನೇ ಆಪ್ಷನ್ ಫೇರ್ ಅಂಡ್ ಲವ್ಲಿ, ಇನ್ನು 2ನೇ ಆಪ್ಷನ್ ಹೋಪ್. ಫೇರ್ ಅಂಡ್ ಲವ್ಲಿ. ಓಕೆ, ಫೇರ್ ಅಂಡ್ ಲವ್ಲಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಉತ್ತರ ಸರಿಯಾಗಿದೆ. ಇನ್ನು ಹೋಪ್ ಸಿನಿಮಾದಲ್ಲಿ ಪ್ರಮೋದ್ ಶೆಟ್ಟಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ. ಓಕೆ ಓಕೆ 3 ಪ್ರಶ್ನೆಯಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ನಿಮ್ಮ ಕುಟುಂಬ ಗಳಿಸಿದೆ. ಓಕೆ, ವೆಲ್ ಪ್ಲೇ. ಜೇನುಗೂಡು ಕುಟುಂಬ ರೆಡಿ ಇದ್ದೀರಾ ಅನ್ಕೊಳ್ತೀನಿ. ಸೊ ಅವ್ರು ಆಡಿದ್ ನೋಡಿ ಇವಾಗ ನಿಮಗೂ ಜೋಶ್ ಬಂದಿದೆ. ಯಾರು ಬರ್ತಾರೆ ಅಂತ ಹೇಳಿ ನೋಡೋಣ. ನಿಮ್ಮ ಫೇವ್ರೇಟೇ ಬರಲಿ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಸುನೀಲ್. ಜೇನುಗೂಡು ಕುಟುಂಬಕ್ಕೆ ಸುನೀಲ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸುನೀಲ್ ಅವರು ಹುಟ್ಟಿದ್ದು ಎಲ್ಲಿ? ಹೊಸಪೇಟೆ. ಆಪ್ಷನ್
ಆಪ್ಷನ್ ಬರೋಕ್ಕಿಂತ ಮುಂಚೆನೇ ಉತ್ತರ ಕೊಟ್ಟಿದ್ದೀರಾ. ಒಂದು ಮೊದಲನೇ ಆಪ್ಷನ್ ಬೆಂಗಳೂರು ರಾಜಾಜಿನಗರ, ಇನ್ನು ಎರಡನೇ ಆಪ್ಷನ್ ಉಡುಪಿ ಹತ್ತಿರದ ಎಡ್ತಾಡಿ. ಉಡುಪಿ ಹತ್ತಿರದ ಎಡ್ತಾಡಿ. ಉಡುಪಿ ಹತ್ತಿರದ ಎಡ್ತಾಡಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಸರಿಯಾಗಿದೆ. 1964 ಏಪ್ರಿಲ್ 1ರಂದು ಎಡ್ತಾಡಿಯಲ್ಲಿ ಸುನಿಲ್ ಜನಿಸಿದರು. ಓಕೆ, ಜೇನುಗೂಡು ಕುಟುಂಬಕ್ಕೆ ಸುನಿಲ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸುನಿಲ್ ನಟನೆಯ ಕಲಿಯುಗ ಸೀತೆ ಸಿನಿಮಾದ ನಾಯಕಿ ಯಾರು? ಮೊದಲನೇ ಆಪ್ಷನ್ ಮಾಲಾಶ್ರೀ, ಇನ್ನು ಎರಡನೇ ಆಪ್ಷನ್ ಶ್ರುತಿ. ಶ್ರುತಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಮಾಲಾಶ್ರೀ ಆ ಒಂದು ಕಲಿಯುಗ ಸೀತೆಯ ಸಿನಿಮಾದ ನಾಯಕಿ. ಓಕೆ, ವಿಜಯ್ ನಿರ್ದೇಶನದಲ್ಲಿ ಮೂಡಿ ಬಂದ ಸಿನಿಮಾವಿದು. ಇನ್ನು ಜೇನುಗೂಡು ಕುಟುಂಬಕ್ಕೆ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸುನಿಲ್ ಮರಣ ಹೊಂದಿದ ವರ್ಷ ಯಾವುದು? ಮೊದಲನೇ ಆಪ್ಷನ್ 1994, ಎರಡನೇ ಆಪ್ಷನ್ 1990. 1990. ಓಕೆ, 1990 ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಓಕೆ, 1994 ಸರಿಯಾದ ಉತ್ತರ. ಇನ್ನು 1994 ಜುಲೈ 24ರಂದು ಬಾಗಲಕೋಟೆಯಿಂದ ಬೆಂಗಳೂರಿಗೆ ಬರುವಾಗ ಕಾರು ಅಪಘಾತದಲ್ಲಿ ನಿಧನ ಹೊಂದಿದರು. ಓಕೆ ಓಕೆ 3 ಪ್ರಶ್ನೆಯಲ್ಲಿ ನೀವು 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 20 ಅಂಕಗಳು ನಿಮ್ಮ ತಂಡಕ್ಕೆ ಬಂದಿದೆ. ಓಕೆ, ಇನ್ನು ವಸುದೈವ ಕುಟುಂಬ ಯಾವಾಗಲೂ ಜೋಶಲ್ಲೇ, ನಾವು ರೆಡಿ ಇದ್ದೀವಿ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಅಂತ ಹೇಳಿ. ಓಕೆ, ನೋಡೋಣ. ಒಳ್ಳೆ ರೀತಿಯಲ್ಲಿ ಬರಲಿ. ಓಕೆ, ಮಂಡ್ಯ ರಮೇಶ್. ವಸುದೈವ ಕುಟುಂಬಕ್ಕೆ ಮಂಡ್ಯ ರಮೇಶ್ ಅವರ ಕುರಿತಾದ ಮೊದಲ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಂಡ್ಯ ರಮೇಶ್ ಅವರ ಸಂಸ್ಥೆಯ ಹೆಸರೇನು? ಮೊದಲನೇ ಆಪ್ಷನ್ ನಟನ, ಎರಡನೇ ಆಪ್ಷನ್ ರಂಗಸೀರೆ. ನಟನ. ಆಪ್ಷನ್ ಎ. ಓಕೆ, ಆಪ್ಷನ್ ಎ ನಟನ ಅಂತ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಉತ್ತರ ಸರಿಯಾಗಿದೆ. ನಟನ ರಂಗ ಸಂಸ್ಥೆಯನ್ನು ಕಟ್ಟಿ ಆ ಮೂಲಕ ಸಾಕಷ್ಟು ನಾಟಕಗಳನ್ನ ನಿರ್ದೇಶನ ಮಾಡಿದ್ದಾರೆ ಮಂಡ್ಯ ರಮೇಶ್ ಅವರು. ಓಕೆ, ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ಓಕೆ, ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಈ ಕೆಳಗಿನ ಯಾವ ಹೀರೋ ಸಿನಿಮಾದ ಮೂಲಕ ಮಂಡ್ಯ ರಮೇಶ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು? ಮೊದಲನೇ ಆಪ್ಷನ್ ಶಿವರಾಜ್ ಕುಮಾರ್, ಎರಡನೇ ಆಪ್ಷನ್ ಅಂಬರೀಶ್. ಆಪ್ಷನ್ ಎ ಶಿವರಾಜ್ ಕುಮಾರ್. ಓಕೆ, ಪಕ್ಕಾ? ಓಕೆ, ಆಪ್ಷನ್ ಎ ಶಿವರಾಜ್ ಕುಮಾರ್ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆಯಾ? ಉತ್ತರ ಸರಿಯಾಗಿದೆ. ಫುಲ್ ಪ್ರಿಪೇರ್ ಆಗಿ ಬಂದಿದ್ದೀರಾ ಅಂತ ಅನ್ಸುತ್ತೆ. ಓಕೆ, ಸ್ವಲ್ಪ ಸಾಹಿತ್ಯಾಸಕ್ತಿ ಇರೋದ್ರಿಂದ ಮಂಡ್ಯ ರಮೇಶ್ ಅವ್ರ ಬಗ್ಗೆ ಸ್ವಲ್ಪ ಓದ್ಕೊಂಡು. ಓಕೆ, ಸಿನಿಮಾದ ಬಗ್ಗೆ ಕೂಡ ಇಂಟ್ರೆಸ್ಟ್ ಇದೆ. ಎರಡು ಇಂಟ್ರೆಸ್ಟ್ ಇದೆ. ಓಕೆ, ಆಗಿದ್ರೆ ಮೂರನೇ ಪ್ರಶ್ನೆ ನೋಡ್ಬಿಡೋಣ. ಓಕೆ ಓಕೆ ಶಿವರಾಜ್ ಕುಮಾರ್ ನಟನೆಯ ಜನುಮದ ಜೋಡಿ ಸಿನಿಮಾ ಮೂಲಕ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು ಮಂಡ್ಯ ರಮೇಶ್ ಅವರು. ಓಕೆ ಓಕೆ ಇನ್ನು ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಂಡ್ಯ ರಮೇಶ್ ಅವರ ಪುತ್ರಿಯ ಹೆಸರೇನು? ಮೊದಲನೇ ಆಪ್ಷನ್ ದಿಶಾ, ಎರಡನೇ ಆಪ್ಷನ್ ಕಾವ್ಯ. ಆಪ್ಷನ್ ಎ ದಿಶಾ. ಆಪ್ಷನ್ ಎ ದಿಶಾ. ಓಕೆ, ಆಪ್ಷನ್ ಎ ದಿಶಾ ಅಂತೇಳಿ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸೊ ನೀವು ಫೇವರ್ ಆಗೇ ಬಂದಿತ್ತು ಎಲ್ಲದೂ ಕೂಡ ಅಲ್ವಾ? ಓಕೆ, ದಿಶಾ ಕೂಡ ರಂಗಭೂಮಿ ಮತ್ತು ಸಿನಿಮಾ ರಂಗದಲ್ಲಿ ನಟಿಯಾಗಿ ಸಕ್ರಿಯರಾಗಿದ್ದಾರೆ. ಓಕೆ, ಹಾಗಾಗಿ ನೀವು 3 ಪ್ರಶ್ನೆಗೆ 3 ಸರಿಯಾದ ಉತ್ತರವನ್ನು ಕೊಟ್ಟು 60 ಅಂಕವನ್ನು ನಿಮ್ಮ ಕುಟುಂಬ ಗಳಿಸಿದೆ. ಸೊ ಕಂಗ್ರಾಟ್ಸ್. ಓಕೆ, ಇನ್ನು 4ನೇ ಕುಟುಂಬ ರಾಗಲಹರಿ ಕುಟುಂಬ. ಇನ್ನು ರಾಗಲಹರಿ ಕುಟುಂಬಕ್ಕೆ ಯಾರು ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅವರು. ರಾಗಲಹರಿ ಕುಟುಂಬಕ್ಕೆ ಸಾಯಿ ಕುಮಾರ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ಸಾಯಿ ಕುಮಾರ್ ಅವರ ಪೂರ್ಣ ಹೆಸರೇನು? ಮೊದಲನೇ ಆಪ್ಷನ್ ಪುಡಿಪೆಡ್ಡಿ ಸಾಯಿ ಕುಮಾರ್, ಎರಡನೇ ಆಪ್ಷನ್ ವೈಜಾಗಂ ಸಾಯಿ ಕುಮಾರ್. ಆಪ್ಷನ್ ಎ. ಆಪ್ಷನ್ ಎ ಪುಡಿಪೆಡ್ಡಿ ಸಾಯಿ ಕುಮಾರ್. ಓಕೆ, ಉತ್ತರ ಸರಿಯಾಗಿದೆಯಾ? ಉತ್ತರ ಸರಿಯಾಗಿದೆ. ಸಾಯಿ ಕುಮಾರ್ ಆಂಧ್ರ ಪ್ರದೇಶದಲ್ಲಿ ಈಗಲೂ ಇದೇ ಹೆಸರಿನಿಂದಲೇ ಗುರುತಿಸಿಕೊಂಡಿದ್ದಾರೆ. ಓಕೆ ಓಕೆ, ಸೊ ಎರಡನೇ ಪ್ರಶ್ನೆ ಹೋಗೋಣವಾ? ರೆಡಿ? ಓಕೆ, ಫಸ್ಟ್ ಪ್ರಶ್ನೆ ಕರೆಕ್ಟ್ ಹೇಳಿದ್ಮೇಲೆ ವಾಯ್ಸ್ ಬಂದ್ಬಿಡ್ತು. ಓಕೆ, ರೆಡಿ ಅಂತ. ಓಕೆ, ರಾಗಲಹರಿ ಕುಟುಂಬಕ್ಕೆ ಸಾಯಿ ಕುಮಾರ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಾಯಿ ಕುಮಾರ್ ನಟನೆಯ ಕನ್ನಡದ ಮೊದಲ ಸಿನಿಮಾ ಯಾವುದು? ಮೊದಲನೇ ಆಪ್ಷನ್ ಪ್ರೇಮ ಸಂಗಮ, ಎರಡನೇ ಆಪ್ಷನ್ ಲಾಕ್ ಆಫ್ ಡೆತ್. ಪ್ರೇಮ ಸಂಗಮ. ಪ್ರೇಮ ಸಂಗಮ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ, ಗೊತ್ತಿತ್ತಾ ನಿಮಗೆ ಅಥವಾ ಏನ್ ಗೆಸ್ ಮಾಡಿದ್ರಾ ಅಂತ? ಗೆಸ್ ಮಾಡಿದ್ವಿ ಮೇಡಮ್. ಓಕೆ, ಆದ್ರೂ ವಿನ್ ಆದ್ರಿ. ಓಕೆ, ಇನ್ನು ಭಾರ್ಗವ್ ನಿರ್ದೇಶನದ ಅಂಬರೀಷ್ ನಟನೆಯ ಸಿನಿಮಾವಿದು. ಓಕೆ ಓಕೆ, ಇನ್ನು ಮೂರನೇ ಪ್ರಶ್ನೆ ಹೋಗೋಣವಾ? ಓಕೆ, ಎರಡಕ್ಕಿದ್ದ ಮೇಲೆ ಇನ್ನೂ ಜೋರ ವಾಯ್ಸ್ ಬರಬೇಕು ಎಲ್ಲರಿಂದಲೂ. ಓಕೆ, ರಾಗಲಹರಿ ಕುಟುಂಬಕ್ಕೆ ಸಾಯಿ ಕುಮಾರ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಾಯಿ ಕುಮಾರ್ ಅವರ ತಂದೆ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಮೊದಲನೇ ಆಪ್ಷನ್ ಸಿನಿಮಾ, ಎರಡನೇ ಆಪ್ಷನ್ ಸಹಕಾರಿ ಕ್ಷೇತ್ರ. ಸಿನಿಮಾ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಓಕೆ, ಸಾಯಿ ಕುಮಾರ್ ತಂದೆ PJ ಶರ್ಮಾ ಅವರು ಸುಪ್ರಸಿದ್ಧ ಕಂಠದಾನ ಕಲಾವಿದರು. 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಸೊ ಕಂಗ್ರಾಟ್ಸ್. ಎಲ್ಲಾ ಕುಟುಂಬದವರು 3ನೇ ಸುತ್ತಿಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. 3ನೇ ಸುತ್ತು ಚಿತ್ರ ಜಗತ್ತು. ಖುಷಿ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಬಾಲನಟಿ ಯಾರು ಅಂತ ಹೇಳಿ ನೀವು ಹೇಳಬೇಕು. ತುಂಬಾನೇ ಸುಲಭ ಇದೆ ನೋಡಿ. ನಿಮ್ಮ ಸಮಯ ಆಗಿದೆ. ಓಕೆ, ಹಾಗಿದ್ರೆ ಸರಿಯಾದ ಉತ್ತರ ನೋಡೋಣ ಯಾವುದು ಅಂತ ಹೇಳಿ. ಓಕೆ, ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರಲಿ. ಅಮಲಾ ಪೌಲ್. ಓಕೆ, ಚಿತ್ರ ಜಗತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಎರಡೂ ಚಿತ್ರಗಳು ಸೇರಿಸಿದ್ರೆ ಒಂದು ಸಿನಿಮಾದ ಹೆಸರಾಗುತ್ತೆ. ಯಾವುದದು ಸಿನಿಮಾ ಅಂತ ಹೇಳ್ಬೇಕು. ಪ್ರೇಮ ಬರಹ. ಓಕೆ, ಪ್ರೇಮ ಬರಹ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಇನ್ನು ಮೂರನೇ ಪ್ರಶ್ನೆ ಹೋಗೋಣವಾ? ರೆಡಿ ಇದ್ದೀರಾ ಖುಷಿ ಕುಟುಂಬ? ಖುಷಿ ರೆಡಿ? ಹೆಲ್ಪ್ ಮಾಡಬೇಕು ನೀನು. ಓಕೆ ಓಕೆ, ಇನ್ನು ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಆ ಸರ್ಕಲ್ ಹಾಕಿದೀವಲ್ವಾ, ಆ ಸರ್ಕಲ್ ಅಲ್ಲಿ ಇರುವಂತಹ ಆಕ್ಟ್ರೆಸ್ ಯಾರು ಅಂತ ಹೇಳಿ ಹೇಳ್ಬೇಕು. ಮಂಜುಳಾ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಉತ್ತರ ಸರಿಯಾಗಿದೆ. ಸೊ ಉತ್ತರ ಕೊಟ್ಬಿಟ್ರೆ ಒಂಥರ ಜೋಶ್ ಬಂದ್ಬಿಡುತ್ತಲ್ಲ, ಕರೆಕ್ಟ್ ಆಗಿರೋ ಉತ್ತರ ಕೊಟ್ಬಿಟ್ರೆ ಸೊ ಎಲ್ಲರಿಗೂ ಕ್ಲಾಪ್ಸ್ ಜಾಸ್ತಿ ಆಗ್ಬಿಡುತ್ತೆ ಅವಾಗ. ಓಕೆ, ಈ ಒಂದು ರೌಂಡ್ನಲ್ಲಿ 3 ಪ್ರಶ್ನೆಯಲ್ಲಿ 2 ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ಕೊಟ್ಟು 40 ಅಂಕಗಳನ್ನು ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆ, ಕಂಗ್ರಾಟ್ಸ್. ಓಕೆ, ನೆಕ್ಸ್ಟ್ ರೌಂಡಿಗೂ ಆಲ್ ದಿ ಬೆಸ್ಟ್ ನಿಮಗೆ. ಓಕೆನಾ? ಇನ್ನು ಎರಡನೇ ಕುಟುಂಬ ಜೇನುಗೂಡು ಕುಟುಂಬ. ನೀವು ರೆಡಿ ಇದ್ದೀರಾ ಅನ್ಕೊಳ್ತೀನಿ. ಓಕೆನಾ? ಜೇನುಗೂಡು ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಬಾಲ್ಯ ನಟಿ ಯಾರು ಅಂತ ಹೇಳ್ಬೇಕು ನೀವು. ತುಂಬಾನೇ ಸುಲಭ ಇದೆ.
ಬಾಲನಟಿ ಇವರು ಹೇಳಿ ಯಾರು ಅಂತ ಹೇಳಿ ಹೇಳಬೇಕು. ಲೀಲಾವತಿ. ಲೀಲಾವತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಶ್ರೀದೇವಿ ಸರಿಯಾದ ಉತ್ತರ, ಶ್ರೀದೇವಿ. ಓಕೆ, ತುಂಬಾ ಈಸಿ ಆಗಿತ್ತು ಆಕ್ಚುಲಿ. ಆ ಫೀಚರ್ಸ್ ನೋಡಿದ್ರೆ ಹೇಳ್ಬೋದಾಗಿತ್ತು ಅನ್ಸುತ್ತೆ. ಓಕೆ, ಕನ್ಫ್ಯೂಸ್ ಆಯ್ತಾ? ಇಲ್ಲ, ಅವ್ರಿಗೆ ಬಿಟ್ಬಿಡಿದ್ರಿ ಈಗ. ಓಕೆ, ಆಯ್ತು. ಓಕೆ, ಎರಡನೇ ಪ್ರಶ್ನೆ ಹೋಗೋಣವಾ? ಓಕೆ, fine. ಜೇನುಗೂಡು ಕುಟುಂಬಕ್ಕೆ ಚಿತ್ರ ಜಗತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಎರಡೂ ಚಿತ್ರಗಳನ್ನ ಸೇರಿಸಿದ್ರೆ ಒಂದು ಸಿನಿಮಾದ ಹೆಸರಾಗುತ್ತೆ. ಯಾವ್ದದು ಸಿನಿಮಾ ಅಂತ ಹೇಳ್ಬೇಕು. ನಿಮ್ಮ ಸಮಯ ಮುಗಿದಿದೆ. ಕನ್ನಡ ಸಂಬಂಧಪಟ್ಟದ್ದು ಹೇಳಿ. ಇನ್ನೊಂದ್ಸರಿ ಕೊಡ್ತೀರಾ? ಅದೇನು ಟೈಮ್ ಆಗಿದೆ. ಓಕೆ, ಬೇರೆ ಯಾರಾದ್ರೂ ಹೇಳ್ತೀರಾ? ಕನ್ನಡಕ್ಕಾಗಿ ಒಂದನ್ನು ಒತ್ತಿ. ಕನ್ನಡಕ್ಕಾಗಿ ಒಂದನ್ನು ಒತ್ತಿ. ಓಕೆ, ನೀವು ಬೇರೆ ತಂಡದವರು ಉತ್ತರ ಕೊಟ್ಟಿದ್ದಾರೆ. ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಅಂತ ಹೇಳಿ. ಉತ್ತರ ಸರಿಯಾಗಿದೆಯಾ ನೋಡೋಣ. ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಉತ್ತರ ಸರಿಯಾದ ಉತ್ತರ ಅದು. ಓಕೆ, ಇನ್ನು ಮೂರನೇ ಪ್ರಶ್ನೆಗೆ ಹೋಗೋಣವಾ? ಓಕೆ, ಜೇನುಗೂಡು ಕುಟುಂಬ. ಇನ್ನೂ ಒಂದು ರೌಂಡ್ ಇದೆ, ಸೊ ಜೋಶ್ ಕಳ್ಕೊಬಿಡಿ, ಜೋಶಲ್ಲಿರಿ. ಓಕೆ, ಇದು ಆಟ ಅಷ್ಟೇ. ಓಕೆನಾ? ಇನ್ನು ಜೇನುಗೂಡು ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಆ ಸರ್ಕಲ್ ಮಾಡಿರೋದ್ರಲ್ಲಿ ಇರುವಂತಹ ವ್ಯಕ್ತಿ ಯಾರು ಅಂತ ಹೇಳಿ ಹೇಳ್ಬೇಕು. ದುನಿಯಾ ವಿಜಯ್. ದುನಿಯಾ ವಿಜಯ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ದುನಿಯಾ ವಿಜಯ್ ಸರಿಯಾದ ಉತ್ತರ. ಓಕೆ, ಫೈನ್, ಗುಡ್. ಓಕೆ, ನೋಡಿದ್ರಾ? ಇಷ್ಟೇ ಕೂಲ್ ಅಂಡ್ ಕಾಮ್ ಆಗಿದ್ರೆ ಉತ್ತರ ಬಂದೇ ಬಿಡುತ್ತೆ, ಮಾರ್ಕ್ಸ್ ಬಂದ್ಬಿಡುತ್ತೆ ಜೊತೆಗೆ. ಓಕೆ, 3 ಪ್ರಶ್ನೆಯಲ್ಲಿ 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ನಿಮ್ಮ ಕುಟುಂಬ ಗಳಿಸಿದೆ. ಓಕೆ, ಥ್ಯಾಂಕ್ ಯು. ಇನ್ನೂ ಒಂದು ರೌಂಡ್ ಇದೆ. ಓಕೆ, ಅದ್ರಲ್ಲಿ ಆಲ್ ದ ಬೆಸ್ಟ್ ನಿಮಗೆ. ಓಕೆನಾ? ಇನ್ನು ನೆಕ್ಸ್ಟ್ ವಸುದೈವ ಕುಟುಂಬ ಅಂತೂ ಯಾವಾಗಲೂ ರೆಡಿ ಇರುತ್ತೆ. 2 ಆದ ತಕ್ಷಣ ನಾವು 3ನೇರು ನಾವು ಉತ್ತರ ಕೊಡಕ್ಕೆ ರೆಡಿ ಇರ್ತೀವಿ ಅಂತ ಹೇಳಿ. ಓಕೆ, ಸೊ ವಸುದೈವ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಬಾಲನಟಿ ಯಾರು ಅಂತ ಹೇಳಿ ಹೇಳಬೇಕು. ರಮ್ಯಾ. ಮೋಹಕ ತಾರೆ ರಮ್ಯಾ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಜಾಸ್ತಿ ಹೋಲಿಕೆ ಇದೆ, ಗೊತ್ತಾಗುತ್ತೆ. ತುಂಬಾ ಈಸಿ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಓಕೆ, ಇನ್ನು ಚಿತ್ರ ಜಗತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಎರಡೂ ಚಿತ್ರವನ್ನ ಸೇರಿಸಿದಾಗ ಒಂದು ಸಿನಿಮಾ ಆಗುತ್ತೆ. ಅದು ಯಾವ ಸಿನಿಮಾ ಅಂತ ಹೇಳಿ ನೀವು ಐಡೆಂಟಿಫೈ ಮಾಡಬೇಕು. ಪಟಾಕಿ. 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 ಪಟಾಕಿ ಫೈನಲ್ ಆನ್ಸರ್. ಪಟಾಕಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಪಟಾಕಿ. ಓಕೆ, ಪಟಾಕಿ ಉತ್ತರ ಸರಿಯಾಗಿದೆ. ಓಕೆ, ಇದೇ ಜೋಶಲ್ಲಿ ಇನ್ನು 3ನೇ ಪ್ರಶ್ನೆ ನೋಡ್ಬೇಡ. ಓಕೆ, ವಸುದೈವ ಕುಟುಂಬಕ್ಕೆ ಚಿತ್ರ ಜಗತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಸರ್ಕಲ್ ಅಲ್ಲಿ ಇರುವಂತಹ ವ್ಯಕ್ತಿ ಯಾರು ಅಂತ ಹೇಳಿ ಹೇಳ್ಬೇಕು. ಅವರ ಹೆಸರೇನು? ಸಮಯ ಮುಗಿತಾ ಇದೆ. ನಾಟಕ ಗೊತ್ತಾಗ್ತಿಲ್ಲ. ಬೇರೆ ಯಾರಾದ್ರೂ ಹೇಳ್ತೀರಾ? ಓಕೆ, ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ನೋಡ್ಬಿಡೋಣ. ಓಕೆ, ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರಲಿ. ಸಂಯುಕ್ತ ಹೆಗಡೆ. ಕಿರಿಕ್ ಪಾರ್ಟಿ ಸಿನಿಮಾ. ಓಕೆ, ಹಾಗಾಗಿ ಕನ್ಫ್ಯೂಸ್ ಆಯ್ತು. ಓಕೆ, ಪರವಾಗಿಲ್ಲ. ಸೊ ಬೆಟರ್ ಲಕ್ ನೆಕ್ಸ್ಟ್. ಓಕೆ, ಇನ್ನು 3 ಪ್ರಶ್ನೆಗೆ 2 ಪ್ರಶ್ನೆಯಲ್ಲಿ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನು ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆ, ಕಂಗ್ರಾಟ್ಸ್. ಓಕೆ, ಇನ್ನು ರಾಗಲಹರಿ ಕುಟುಂಬ ಸೈಲೆಂಟ್ ವಾರಿಯರ್ಸ್ ಗೆದ್ದೇ ಗೆಲ್ತಾರೆ. ಓಕೆ, ನಿಮಗೆ ಪ್ರಶ್ನೆ ಕೇಳ್ಬೋದಾ? ಸ್ಟಾರ್ಟ್ ಮಾಡೋಣವಾ? ಓಕೆ, ರಾಗಲಹರಿ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ಈ ಬಾಲ್ಯ ನಟ ಯಾರು ಅಂತೇಳಿ ಹೇಳಬೇಕು. ಕಾಮಿಡಿ ಆಕ್ಟರ್ ಇದ್ದಾನೆ. ಓಕೆ, ಸಮಯ ಮುಗೀತು. ಯಾರಿಗಾದ್ರೂ ಉತ್ತರ ಗೊತ್ತಾ? ಯಾರಾದ್ರೂ ಹೇಳ್ತೀರಾ? ಕಾಮಿಡಿಯನ್ ಆಕ್ಟರ್, ಕಾಮಿಡಿಯನ್ ಇದ್ದಾನೆ. ಕಾಮಿಡಿಯನ್. ಓಕೆ, ಬಟ್ ಹೆಸರು? ಓಕೆ, ಬೇರೆ ಯಾರಾದ್ರೂ ಹೇಳ್ತೀರಾ? ಉಮೇಶ್. ಓಕೆ, ಬೇರೆ ತಂಡದವರು ಉಮೇಶ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉಮೇಶ್ ಉತ್ತರ ಕರೆಕ್ಟ್ ಆಗಿದೆಯಾ ನೋಡೋಣ. ರಜನಿಕಾಂತ್. ಸೊ ಸ್ವಲ್ಪ ಟಫ್ ಇತ್ತು. ಯಾವುದೇ ಫೀಚರ್ಸ್ ಆ ಥರ ಅನಿಸ್ತಾ ಇರಲಿಲ್ಲ ಈಗಿರೋ ಥರ ಅಂತೇಳಿ ಅಲ್ವಾ? ಎಲ್ಲರಿಗೂ ಕನ್ಫ್ಯೂಸ್ ಆಯಿತು. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡೋಣವಾ? ಓಕೆ, ರಾಗಲಹರಿ ಕುಟುಂಬ. ರಾಗಲಹರಿ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಈ ಎರಡೂ ಚಿತ್ರಗಳನ್ನ ಸೇರಿಸಿದ್ರೆ ಒಂದು ಸಿನಿಮಾ ಆಗುತ್ತೆ. ಯಾವ್ದದು ಸಿನಿಮಾ ಅಂತ ಹೇಳಿ? ಒಂದು ಮೊಟ್ಟೆಯ ಕತೆ. ಫೈನಲ್ ಆನ್ಸರ್? ಓಕೆ, ಒಂದು ಮೊಟ್ಟೆಯ ಕತೆ ಅಂತ ಹೇಳಿ ಉತ್ತರವನ್ನ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಓಕೆ, ಇನ್ನು ಗೆಸ್ ಮಾಡಿದ್ರಾ ಅಥವಾ ಏನು ಮೊಟ್ಟೆ ಇತ್ತು ಅಂತ ಹೇಳಿ? ಅದೇ ಗೆಸ್ ಮಾಡಿದ್ವಿ. ಓಕೆ, ಇನ್ನು ಮೂರನೇ ಪ್ರಶ್ನೆ ಹೋಗೋಣವಾ? ಓಕೆ, ರಾಗಲಹರಿ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಈ ಸರ್ಕಲ್ ಮಾಡಿದಾರಲ್ಲ, ಆ ಸರ್ಕಲ್ ಅಲ್ಲಿ ಇರುವಂತಹ ಆಕ್ಟ್ರೆಸ್, ನಟಿ ಯಾರು ಅಂತ ಹೇಳಿ ಹೇಳ್ಬೇಕು. ಮಾಧವಿ. ಓಕೆ, ಮಾಧವಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಇದು ಸ್ವಲ್ಪ ಈಸಿ ಆಗಿತ್ತು. ಅಣ್ಣವ್ರ ಜೊತೆ ಅವ್ರು ಆಕ್ಟ್ ಮಾಡಿರೋದು ಸಿನಿಮಾ ನೋಡಿದ್ದೀರಾ ಅಂತ? ಫಸ್ಟ್ ತುಂಬಾ ಡಿಫಿಕಲ್ಟ್ ಇತ್ತು. ಫಸ್ಟ್ ತುಂಬಾ ಎಲ್ಲರಿಗೂ ಅಷ್ಟೇ ಅನ್ಸುತ್ತೆ. ಬಹುಶಃ ಯಾರಿಗೆ ಆ ಪಿಕ್ಚರ್ ತೋರಿಸಿದ್ರು ಅದು ಅಷ್ಟು ಕರೆಕ್ಟಾಗಿ ಗೊತ್ತಾಗಲ್ಲ ರಜನಿಕಾಂತ್ ಅಂತೇಳಿ ಅಂತ ಅನ್ಕೊಳ್ತೀನಿ. ಓಕೆ, 3 ಪ್ರಶ್ನೆಯಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ನಿಮ್ಮ ಕುಟುಂಬ ಗಳಿಸಿದೆ. ಓಕೆ, ಕಂಗ್ರಾಟ್ಸ್. ಓಕೆ, ಎಲ್ಲರೂ ಕೂಡ ತುಂಬ ಜೋಶಲ್ಲಿ ಆಡಿದ್ದೀರಾ, ತುಂಬ ಚೆನ್ನಾಗಿ ಆಡಿದ್ದೀರಾ ಈ ರೌಂಡು. ಅದರಲ್ಲಿ ಎಲ್ಲರಿಗೂ ಕೂಡ ಒಂದು ಶಾಕ್ ಏನು ಅಂತಂದರೆ ರಜನಿಕಾಂತ್ ಅವರ ಬಾಲ್ಯದ ಫೋಟೋ ಈಗೂ ಇತ್ತಾ ಅಂತ ಹೇಳಿ ಅಲ್ವಾ? ನಿಜಕ್ಕೂ ಹೌದು. ಓಕೆ, ಇನ್ನು 4ನೇ ರೌಂಡ್ಗೆ ಹೋಗೋಣವಾ? ಓಕೆ, ಎಲ್ಲರೂ ರೆಡಿ ಇದ್ದೀರಾ? ಓಕೆ, ಸೊ ಆದರೆ ಅದಕ್ಕೂ ಮುಂಚೆ ಈ ಕಡೆಯಿಂದ ಯಾರೋ ಹಾಡು ಹೇಳ್ತಾರೆ ಅಥವಾ ಏನೋ ಡೈಲಾಗ್ ಓಕೆ ಸರ್, ಬಂದ್ಬಿಡ್ಲಿ ಒಂದು ಡೈಲಾಗ್ ಅಥವಾ ಹಾಡು. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ನೆಲವಿನ ನುಡಿದರೆ ತಾರೆ, ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ನೆಲವಿನ ಉಡುಗೊರೆ ತಾರೆ. ತುಂಬ ಚೆನ್ನಾಗಿ ಆಡಿದ್ರಿ. ಹಾಡು ತುಂಬ ಚೆನ್ನಾಗಿ ಹೇಳಿದ್ರಿ ಅಂತಂದೆ. ಓಕೆ, ಈಗ ನೋಡೋಣ. ನೆಕ್ಸ್ಟ್ ಇವಾಗ ಇರೋದು ತುಂಬ ಭಯಂಕರವಾಗಿರುವಂತಹ ಸುತ್ತು ಅಲ್ವಾ? ಈಗ ನೋಡೋಣ ಯಾರು ಎಷ್ಟು ಭಯಂಕರವಾಗಿ ನಟನೆ ಮಾಡ್ತೀರಾ ಅಂತ ಹೇಳಿ. ಓಕೆ, ಹಿಪ್ ಹಿಪ್. ಓಕೆ, ಜೋಶ್ ಬಂದಿದೆ. 4ನೇ ಸುತ್ತು ಆಡ್ತೀವಿ ಅಂತ ಹೇಳಿ ಎಲ್ಲ ತಂಡದವರು ಕೂಡ ಬಹಳ ಜೋಶ್ನಿಂದ ಇದ್ದಾರೆ. ಹಾಗಾದ್ರೆ 4ನೇ ಸುತ್ತು ನಟ ಭಯಂಕರ. ಖುಷಿ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ? ಬನ್ನಿ ಸರ್. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಮಣ್ಣಿನ ದೋಣಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಮಣ್ಣಿನ ದೋಣಿ ಸರಿಯಾದ ಉತ್ತರ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಸೈನಿಕ, ಪೊಲೀಸ್,
ಅಂಬರೀಷ್ ಜೈಲು ಕಳಪ್ ಕೈದಿ ಪೊಲೀಸ್ ಠಾಣೆ ಪೊಲೀಸ್ ಸ್ಟೇಷನ್ ಲಾಕಪ್ ಡೆತ್ ಪೊಲೀಸ್ ಲಾಕಪ್ ಓಕೆ, ಪೊಲೀಸ್ ಲಾಕಪ್ ಅಂತೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಪೊಲೀಸ್ ಲಾಕಪ್ ಸರಿಯಾದ ಉತ್ತರ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಪಕ್ಷಿಗಳು ಪ್ರೇಮ ಪಕ್ಷಿಗಳು ಸ್ವಲ್ಪ ಹತ್ರದಲ್ಲೇ ಇದ್ದೀರಾ ಉತ್ತರಕ್ಕೆ. ಎರಡನೇದು ಅಕ್ಷರ ಸರಿ. ಪ್ರೇಮ ಸರಿ. ಪಕ್ಷಿಗಳು ಜೋಡಿ ಪಕ್ಷಿಗಳು ಸಮನಾರ್ಥಕ ಪದ ಹುಡುಕಿ ಹಾಗೆ. ಪ್ರೀತಿ ಪಕ್ಷಿ ಬೇರೆ ಏನಾದ್ರು ಮಾಡು. ಆತ್ಮ ಪಕ್ಷಿಗಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ತೋರಿಸ್ತಾ ಇದ್ರು ಅವರು. ಮೂವಿ ನೇಮ್ ಅದು. ಓಕೆ, ಮೊದಲನೇ ಸುಳಿವು ನಿಮಗೆ ಸಮಯ ಮುಗ್ದಿರೋದ್ರಿಂದ ರಮೇಶ್ ಅರವಿಂದ್ ನಟನೆಯ ಸಿನಿಮಾ ಇದು. ರಮೇಶ್ ಅರವಿಂದ್ ಪಕ್ಷಿ ಅಂತ ಏನಾದ್ರು ನಿಮ್ಮ ಪ್ರೇಮ ಪಕ್ಷಿ. ಹಾಗೆ ಎರಡನೇ ಆಪ್ಷನ್ ಪ್ರೀತಿಸುವ ಜೋಡಿಗೆ ಹಾಗೆ ಕರೆಯುತ್ತಾರೆ. ಜೋಡಿ ಪಕ್ಷಿಗಳು. ತುಂಬಾ ಹತ್ರದಲ್ಲೇ ಇದ್ರಿ ಉತ್ತರಕ್ಕೆ ಅಲ್ವಾ? ಎಲ್ಲ ಹೇಳ್ತಾ ಇದ್ರಿ ಜೋಡಿ, ಲವ್ ಬರ್ಡ್ಸ್, ಅದು ಇದು ಅಂತ ಹೇಳೋರು. ಅದನ್ನೇ ನೆಕ್ಸ್ಟ್ ಹಿಂಗೆ ಮಾಡಿ ತೋರಿಸ್ತಾ ಇದ್ರು. ಓಕೆ, ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. 3 ಪ್ರಶ್ನೆಯಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನು ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆ, ಕಂಗ್ರಾಟ್ಸ್. ಇನ್ನು ಜೇನುಗೂಡು ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ? ಬನ್ನಿ ಸರ್. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಬೇರೆ ಸಮನಾರ್ಥಕ ಪದಗಳು ಓಕೆ, ಇನ್ನು ನಿಮ್ಮ ಸಮಯ ಮುಗಿದಿದೆ. ಮೊದಲನೇ ಸುಳಿವು ದೇವರಾಜ್ ಅಭಿನಯದ ಸಿನಿಮಾ ಇದು. ಕುರುಕ್ಷೇತ್ರ. ಇನ್ನು ಎರಡನೇ ಆಪ್ಷನ್ ಜಗಳಕ್ಕೆ ಇದು ಕಾರಣ. ಗೊತ್ತಾಗ್ತಾ ಇಲ್ವಾ? ಓಕೆ, ಬೇರೆ ಯಾರಾದರೂ ಉತ್ತರ ಹೇಳ್ತೀರಾ? ಘರ್ಷಣೆ. ಓಕೆ, 3ನೇ ಕುಟುಂಬದವರು ಘರ್ಷಣೆ ಅಂತ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾಗಿದೆ ಸರಿ. ಇನ್ನು ಸ್ವಲ್ಪ ತಿದ್ದಿದ್ರೆ ಅವರಿಗೆ ಘರ್ಷಣೆ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಬನ್ನಿ ನೆಕ್ಸ್ಟ್ ನೋಡೋಣ ಯಾವುದಿದೆ ಅಂತ ಹೇಳಿ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ.
ಕರೆಕ್ಟಾಗಿ ತೋರಿಸ್ತಾ ಇದ್ದಾರೆ ಏನಂತೇಳಿ ಆ್ಯಕ್ಟ್ ಮಾಡಿ. ಗೆಸ್ ಮಾಡಿ ಏನು ಅಂತ ಹೇಳಿ. ಸೊ ನಿಮ್ಮ ಸಮಯ ಮುಗಿದಿದೆ. ಮೊದಲನೇ ಸುಳಿವು KSL ಸ್ವಾಮಿ ನಿರ್ದೇಶನದ ಚಿತ್ರ. ಇನ್ನು ಎರಡನೇ ಸುಳಿವು ನೊಂದುಕೊಂಡು ಹೀಗೆ ಹೇಳುತ್ತಾರೆ. ಬೇರೆ ಯಾರಾದ್ರೂ ಹೇಳ್ತಾರೆ? ಮೂರನೇ ಕುಟುಂಬದವರು ಹರಕೆಯ ಕುರಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಸರ್ ಬನ್ನಿ, ಮೂರನೇ ನೋಡೋಣ ಆಪ್ಷನ್ ಏನಿದೆ ಅಂತೇಳಿ ಆ್ಯಕ್ಟ್ ಮಾಡೋದಕ್ಕೆ. ನಿಮ್ಮ ಸಮಯ ಈಗ ಶುರುವಾಗುತ್ತೆ. ಓಕೆ, ರಾಜ್ಕುಮಾರ್. ಸಾಂಗ್ ಅಲ್ಲ, ಅದು ಸಿನಿಮಾ. ನಿಮ್ಮ ಸಮಯ ಮುಗ್ದಿದೆ. ಮೊದಲನೇ ಸುಳಿವು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂತಹ ಚಿತ್ರ ಅದು. ಇನ್ನು ಎರಡನೇ ಸುಳಿವು ಲಕ್ಷ್ಮಿಯನ್ನ ಸ್ಮರಿಸುವ ಹಾಡು. ಬೇರೆ ಯಾರಾದ್ರೂ ಹೇಳ್ತೀರಾ? ಸೊ ನಾಲ್ಕನೇ ಕುಟುಂಬದವರು ಹೇಳಿದ್ದಾರೆ ಜೀವನ ಚೈತ್ರ ಅಂತ ಹೇಳಿ. ಉತ್ತರ ಸರಿಯಾಗಿದೆಯಾ? ಉತ್ತರ ಸರಿಯಾಗಿದೆ. ಆ್ಯಕ್ಚುಲಿ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಎಲ್ಲ ಪಾತ್ರಗಳು ಏನೇನು ಬಂದಿತ್ತೋ ಎಲ್ಲದನ್ನು ತುಂಬ ಚೆನ್ನಾಗಿ ಮಾಡಿದ್ರು. ನೀವು ಇನ್ನೂ ಸ್ವಲ್ಪ ಫಾಸ್ಟಾಗಿ ಗೆಸ್ ಮಾಡಬೇಕಾಯ್ತು. ಓಕೆ ಓಕೆ, ತುಂಬ ಚೆನ್ನಾಗಿ ಮಾಡಿದ್ರಿ ಸರ್ ಆ್ಯಕ್ಟಿಂಗ್ನ. ಥ್ಯಾಂಕ್ ಯು. ಓಕೆ, ಇನ್ನು ಜೇನುಗೂಡು ಕುಟುಂಬ ಆಡಿದ್ದಾಯಿತು. ಇನ್ನು ಮುಂದಿನ ಕುಟುಂಬ ವಸುದೈವ ಕುಟುಂಬ. ಇವರಂತೂ ಯಾವಾಗಲೂ ಜೋಶಲ್ಲೇ ಇದ್ದಾರೆ. ನಾವು ಯಾವಾಗ ಆ್ಯಕ್ಟ್ ಮಾಡ್ತೀವಿ, ಯಾವಾಗ ಎಲ್ಲದನ್ನು ಕಂಡಿಡಿದು ಎಲ್ಲ ಮಾರ್ಕ್ಸ್ನ ಪಡ್ಕೊಳ್ತೀವಿ ಅಂತೇಳಿ ಅಲ್ವಾ? ಓಕೆ, ಬನ್ನಿ, ಯಾರು ಬರ್ತಾ ಇದ್ದೀರಾ ನಿಮ್ಮ ಕಡೆಯಿಂದ? ಓಕೆ, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ರವಿವರ್ಮ. ಓಕೆ, ರವಿವರ್ಮ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ ವಸುದೈವ ಕುಟುಂಬದವರು. ಉತ್ತರ ಸರಿಯಾಗಿದೆ. ಓಕೆ, ನಿಮ್ಮ ಸಮಯ ಈಗ ಶುರುವಾಗ್ತದೆ. ಹಾಡು, ಕವಿತೆ, ಕವನ, ಹಾಡೋದ, ಬರೆಯೋದು, ಸಾಹಿತ್ಯ, ಹಾಡಿಗೆ ಗಾನ, ಗಾಯನ, ಗಾನ, ಸಂಗೀತ, ಸಮುದ್ರ, ಗಾನ, ಸಮುದ್ರ, ಸಾಗರ, ಕಡಲು, ಅಲೆ, 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 ಎರಡನೇದು ಅಲೆ, ಮೊದಲನೇದು ಹಾಡು, ಅಲೆ, ನೆಕ್ಸ್ಟ್ ಏನಾದ್ರು ಹಾಡು, ಮೊದಲನೇದು ಬರೆಯೋದ, ಕವಿತೆ, ಕವಿತೆ, ಕಡಲು, ಹಾಡೋದು,
ಓಕೆ, ನಿಮ್ಮ ಸಮಯ ಮುಕ್ತಾಯವಾಗಿದೆ. ಮೊದಲನೇ ಸುಳಿವು ರಾಘವೇಂದ್ರ ರಾಜ್ಕುಮಾರ್ ಅವರು ಅಭಿನಯದ ಸಿನಿಮಾ ಇದು. ಅನುರಾಗ ಅಲೆ. ಓಕೆ, ಅನುರಾಗದ ಅಲೆಗಳು ಅಂತ ಹೇಳಿ ಹೇಳಿದ್ದಾರೆ. ಸೊ ಉತ್ತರ ಕರೆಕ್ಟ್ ಆಗಿದೆಯಾ ನೋಡೋಣ. ಓಕೆ, ಒಂದು ಸುಳಿವು ತಗೊಂಡು 15 ಅಂಕವನ್ನು ಪಡೆದಿದ್ದೀರಾ. ಓಕೆನಾ? ಇನ್ನು ಮೂರನೇ ನೋಡೋಣ ಏನಂತೇಳಿ ಆ್ಯಕ್ಟ್ ಮಾಡೋದಕ್ಕೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಮಾಂಗಲ್ಯಂ ತಂತು ನಾನೇ ಗಂಡ. ಎರಡನೇ ಗಂಡ. ಗಡಿಬಿಡಿ ಗಂಡ. ಓಕೆ, ಗಡಿಬಿಡಿ ಗಂಡ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾಗಿದೆ. ಓಕೆ ಓಕೆ ಸರ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಅವರು ಕೂಡ ತುಂಬಾ ಚೆನ್ನಾಗಿ ಉತ್ತರನ ಹೇಳಿದ್ರು. ಅಂದ್ರೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ದೀರಾ ಅನ್ಸುತ್ತೆ, ಹಿಂಗೆ ಎಲ್ಲ ಆಕ್ಟಿಂಗ್ ಮಾಡಿ ಎಲ್ಲ. ಮನೇಲಿ ಆಡ್ತೀವಿ ಮೇಡಮ್ ಇದನ್ನ. ಓಕೆ, ಸೊ ಹಾಗಾಗಿ ತುಂಬಾ ಈಸಿ ಆಯ್ತು ನಿಮಗೆ. ಓಕೆ, ಕಂಗ್ರಾಟ್ಸ್. ಓಕೆ, ಇನ್ನು ರಾಗಲಹರಿ ಕುಟುಂಬ, ನಿಮ್ಮ ಕುಟುಂಬದಿಂದ ಯಾರು ಬರ್ತಾ ಇದ್ರ ಆಕ್ಟ್ ಮಾಡೋದಕ್ಕೆ? ಬನ್ನಿ. ಓಕೆ, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ತವರು ಮನೆ. ತವರು ಮನೆ. ಓಕೆ, ಗೆಸ್ ಕರೆಕ್ಟ್. ಅರಿಶಿಣ ನೆಕ್ಸ್ಟ್ ಕುಂಕುಮ. ತೋರಿಸ್ತಾ ಇದ್ದಾರೆ ಅವರು. ನೆಕ್ಸ್ಟ್ ಉಡುಗೊರೆ. ತವರು ಮನೆ ಉಡುಗೊರೆ. ಓಕೆ, ತವರು ಮನೆ ಉಡುಗೊರೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಆಕ್ಟೇ ಮಾಡಿಲ್ಲ ಅಂತ ಹೇಳ್ತೀರಾ, ಎಷ್ಟು ಕರೆಕ್ಟಾಗಿ ಗೆಸ್ ಮಾಡ್ತಾ ಇದ್ದಾರೆ. ತುಂಬ ಸಮಯ ಈಗ ಶುರುವಾಗ್ತಾ ಇದೆ. ಪೊಲೀಸ್ ಲಾಕಪ್. ನೀನು ನೀನು ಮನೆ. ಒಂದು ನೀನು, ಎರಡು ವರ್ಡಲ್ಲಿ ಒಂದು ನೀನಾ? ಮನೇನಾ? ಲಾಕು. ಓಕೆ, ನಿಮ್ಮ ಸಮಯ ಮುಗಿದಿದೆ. ಮೊದಲನೇ ಸುಳಿವು ಶಶಿಕುಮಾರ್ ಅವರು ನಟಿಸಿರುವಂತಹ ಸಿನಿಮಾ ಇದು. ಓಕೆನು, ಎರಡನೇ ಸುಳಿವು ಮಾಟ ಮಂತ್ರವನ್ನ ನೆನಪಿಸುವಂಥದ್ದು. ಬೇರೆ ಯಾರಾದ್ರೂ ಹೇಳ್ತೀರಾ? ಓಕೆ, ಎರಡನೇ ಕುಟುಂಬದವರು ಆತ್ಮಬಂಧನ ಅಂತೇಳಿ ಹೇಳಿದ್ದಾರೆ. ಉತ್ತರ ನೋಡೋಣ ಸರಿಯಾಗಿದೆಯಾ ಅಂತ ಹೇಳಿ. ಸರಿಯಾದ ಉತ್ತರ ಆತ್ಮಬಂಧನ. ಹಿಂಗೆ ಸುತ್ತಾ ಇದೆಯಾ? ಏನಲ್ವಾ, ಆತ್ಮ ಇಲ್ಲೇ ಇದೆ, ಹಿಂಗೆ ಇಷ್ಟು ಮಾಡಿದ್ರೆ ಆಗಿರೋದು. ಆಮೇಲೆ ಬಂಧನ ಇಷ್ಟೇ ಇತ್ತು. ಹೌದು, ಪಾಪ ಅವ್ರು ಟ್ರೈ ಮಾಡಿದ್ದಾರೆ. ನೋಡೋಣ ಬೆಟರ್ ಲೈಕ್ ನೆಕ್ಸ್ಟಿಗೆ ಹೇಗೆ ಹೇಳ್ತಾರೆ ಅಂತೇಳಿ. ಆಕ್ಟ್ ಮಾಡಿ ತೋರಿಸಿ ಅವರಿಗೆ. ಓಕೆ, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಎರಡು ವರ್ಡು. ಪೂಜೆ. ಗಣೇಶ ಸುಬ್ರಹ್ಮಣ್ಯ. ಹೌದಾ? ಓಕೆ, ಗಣೇಶ ಸುಬ್ರಹ್ಮಣ್ಯ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಓಕೆ, 3 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. 40 ಅಂಕಗಳನ್ನು
ಈ ಒಂದು ಆಟದಲ್ಲಿ ಪಡೆದುಕೊಂಡಿದ್ದೀರಾ ನಿಮ್ಮ ಕುಟುಂಬ. ಓಕೆ, ಕಂಗ್ರಾಟ್ಸ್. ಸೊ ಓಕೆ, 4 ಸುತ್ತುಗಳು ಬಹಳ ಯಶಸ್ವಿಯಾಗಿ ಮುಕ್ತಾಯ ಆಯಿತು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡಿದ್ರಿ, ತುಂಬ ಚೆನ್ನಾಗಿ ನಟನೆ ಮಾಡಿದ್ರಿ ಅಲ್ವಾ? ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು ಅಂಥೇಳಿ ನನಗಂತೂ ಖುಷಿ ಆಯಿತು. ಬಟ್ ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು? ತುಂಬ ಚೆನ್ನಾಗಿತ್ತು ಅಂತೇಳಿ. ಓಕೆ, ಹಾಗಿದ್ರೆ ಯಾವ್ಯಾವ ತಂಡ ಎಷ್ಟೆಷ್ಟು ಅಂಕ ಪಡೆದಿದ್ದೀರಾ ಅಂಥೇಳಿ ನೋಡ್ಬಿಡೋಣವಾ? ಓಕೆನಾ? ಓಕೆ, ಖುಷಿ ಕುಟುಂಬ ಗಳಿಸಿರುವಂಥ ಅಂಕ ಎಷ್ಟು ಅಂಥೇಳಿ ನೋಡೋಣ. ಖುಷಿ ಕುಟುಂಬ ನಿಮಗೆ 160 ಅಂಕಗಳು ಬಂದಿದೆ. ಓಕೆ, ಖುಷಿನೇ 160 ಅಂಕ ಬಂದಿರೋದು ಅಲ್ವಾ? ಇನ್ನು ನೆಕ್ಸ್ಟ್ ಜೇನುಗೂಡು ಕುಟುಂಬ, 2ನೇ ಕುಟುಂಬ, ನೀವೆಷ್ಟು ಅಂಕ ಪಡೆದಿದ್ದೀರಾ ಅಂತೇಳಿ ನೋಡೋಣ. 80 ಅಂಕಗಳನ್ನು ನೀವು ಕೂಡ ಗಳಿಸಿದ್ದೀರಾ. ಓಕೆ, ಇನ್ನು 3ನೇ ಕುಟುಂಬ ವಸುದೈವ ಕುಟುಂಬ, ಇವ್ರು ಎಷ್ಟು ಅಂಕ ಗಳಿಸಿದ್ದಾರೆ ಅಂತೇಳಿ ಅವ್ರಿಗೆ ಕ್ಯೂರಿಯಾಸಿಟಿ ಇದೆ ಅನ್ಸುತ್ತೆ. 195 ಅಂಕ. ಹಾಗೆ ನಮ್ಮ 4ನೇ ಕುಟುಂಬ ರಾಗಲಹರಿ ಕುಟುಂಬ, ಇವರೆಷ್ಟು ಅಂಕ ಗಳಿಸಿದ್ದಾರೆ ಅಂತ ನೋಡೋಣ. ರಾಗಲಹರಿ ಕುಟುಂಬ 190 ಅಂಕವನ್ನು ಪಡೆದುಕೊಂಡಿದೆ. ಓಕೆ, ಇನ್ನು ಯಾವ ಕುಟುಂಬ ಮೊದಲನೇ ಸ್ಥಾನದಲ್ಲಿದೆ ಅಂತ ನೋಡೋದಾದ್ರೆ ವಸುದೈವ ಕುಟುಂಬ 195 ಅಂಕ ಪಡೆದು ಮೊದಲನೇ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದೆ. ಹಾಗೆ ಇನ್ನು 2ನೇ ಸ್ಥಾನವನ್ನು ನಮ್ಮ ರಾಗಲಹರಿ ಕುಟುಂಬ ಗಳಿಸ್ಕೊಂಡಿದೆ 190 ಅಂಕ ಪಡೆಯೋದ್ರ ಮೂಲಕ. ಇನ್ನು 3ನೇ ಸ್ಥಾನವನ್ನು ಖುಷಿ ಕುಟುಂಬ ಗಳಿಸ್ಕೊಂಡಿದೆ 160 ಅಂಕ ಪಡೆಯೋದ್ರ ಮೂಲಕ. ಇನ್ನು ಜೇನುಗೂಡು ಕುಟುಂಬ 80 ಅಂಕ ಪಡೆಯೋದ್ರ ಮೂಲಕ 4ನೇ ಸ್ಥಾನ ಪಡೆದುಕೊಂಡಿದ್ದಾರೆ. ಓಕೆ, ಕಂಗ್ರಾಟ್ಸ್ ಎಲ್ಲರಿಗೂ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಒಂದು ಕಂಟೆಸ್ಟೆಂಟ್ಸ್ಗೂ ಕೂಡ ಒಂದು ಚಿಕ್ಕ ಕಿರುಕಾಣಿಕೆ ಸಿನಿಕ್ವಿಸ್ ಕಡೆಯಿಂದ. ಕಂಗ್ರಾಟ್ಸ್. ಸೈಲೆಂಟ್ ವಾರಿಯರ್ಸ್ 2ನೇ ಸ್ಥಾನ ಗೆದ್ಕೊಂಡ್ಬಿಟ್ರಿ. ಓಕೆ, ಫುಲ್ ಖುಷಿ ಇವಾಗ. ಕಂಗ್ರಾಟ್ಸ್. ಕುಟುಂಬ ಖುಷಿಯಾಗಿ ಆಟ ಆಡಿದ್ರಿ. ಕಂಗ್ರಾಟ್ಸ್. ಓಕೆ, ಜೇನುಗೂಡು ಕುಟುಂಬ ಒಟ್ಟಾಗೆ ಇರಿ ಯಾವಾಗಲೂ ಕೂಡ. ಓಕೆ, ಆಲ್ ದ ಬೆಸ್ಟ್. ಓಕೆ, ಇವತ್ತಿನ ಸಿನಿಕ್ ವಿಸ್ ಆಟ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಆಡಿದರು. ಈ ಒಂದು ಕಾರ್ಯಕ್ರಮ ಕೂಡ ಬಹಳ ಯಶಸ್ವಿಯಾಗಿ ಮುಕ್ತಾಯಗೊಳ್ತು ಅಂತ ಹೇಳ್ತಾ ಇವತ್ತಿನ ಈ ಸಿನಿಕ್ ವಿಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೆ ಇದೇ ಸಿನಿಕ್ ವಿಸ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.